ಹೇಳಿದಲ್ಲ ಸಂಸ್ಕಾರವನ್ನ ಪಾಲಿಸ್ಕೊಂಡ್ರು ಧರ್ಮದ ಹಾದಿ ಒಳಗೆ ಹೋಗ್ರಿ. ಯಾಕಂತಂದ್ರ ದೇವ್ರು ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ. ಹಾರೂರಿಗೆ ಹರನಾಗಿ, ಕುರುಬನಿಗೆ ಬೀರನಾಗಿ, ಮುಸಲರಿಗೆ ಪೀರನಾಗಿ ಬರ್ತೀನಿ, ನನ್ನ ಕೂನ ಹಿಡ್ರೋ ಮಕ್ಕಳ್ರಿ ಅಂತೇಳಿ. ನಿನ್ನ ಮನೆಗೆ ಸಾಧು ಇವತ್ತೇನಾಗ್ಬಿಟ್ಟದಪ್ಪ ಅಂದ್ರೆ ನಮ್ಮ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದಿವಪ್ಪ ಅಂದ್ರ ಸಾಧು ಸತ್ಪುರುಷರಿಗೆ ಕಿಮ್ಮತ್ತಿಲ್ಲ. ಕೆಟ್ಟಿತೋ ಲೋಕ ಕೆಟ್ಟಿತು, ಕೆಟ್ಟಿತೋ ಲೋಕ ಕೆಟ್ಟಿತು. ಇಂತಹ ಉಪದೇಶ ಹೇಳುವ ಉಳಗ ಮಂದಿಯಿಂದ ಕೆಟ್ಟಿತೋ ಲೋಕ ಕೆಟ್ಟಿತು. ಶರಣರ ಮಂದಿಗೆ ಮರ್ಮವ ತಿಳಿಯಲಿಲ್ಲ, ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ, ಕತ್ತಿಗಳಾದಾರು ಕಡಿಯಾಟಕ್ಕೆಲ್ಲ ಅಂತೇಳಿ ನಮ್ಮತ್ತೆ. ಮನುಷ್ಯಾಗ ರೊಕ್ಕ ಹೆಚ್ಚಾತ್, ಅಧಿಕಾರ ದೊಡ್ಡ ಬತ್, ಪದವಿ ಬತ್ತ, ಎಲ್ಲ ಹೆಚ್ಚಾತಂದ್ರ ಈಗ ನಮ್ಮಲ್ಲಿ ಏನಾಗ್ಬಿಡತ್ತೆ, ಈಗ ಸಾಧು ಸತ್ಪುರುಷರು ಯಾರು ಬಂದ ಯಾರು ಕಿಮ್ಮತ್ತಿಲ್ಲ. ಯಾರು ನೀ, ಎಲ್ಲಿಂದ ಬಂದಿ, ಏನ್ ಮಾಡ್ತಿ ಅಂತ ಕೇಳ್ತಾರ. ಸಾಧು ಸತ್ಪುರುಷರ ಕಿಮ್ಮತ್ತಿಲ್ಲ. ಶರಣರ ಶಕ್ತಿ ಏನೈತೆ ಅನ್ನೋದು ಯಾರಿಗೂ ಗೊತ್ತ. ಒಬ್ಬ ಮನೆಗೆ ಗುರುವಾಗಿ ಬಂದು ಗುರು ಹೇಳಿದ ವಾಕ್ಯವನ್ನ ಪಾಲಿಸೋರು ಯಾರು ಇಲ್ಲ. ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ, ಗುರುವಿನ ಮಾತನ್ನು ಕೇಳುವುದಿಲ್ಲ, ತಂದೆ ತಾಯಿಗಳಿಗೆ ಕಿಮ್ಮತ್ ಕೊಡುವುದಿಲ್ಲ. ತಂದೆ ತಾಯಿಗಳ ಮಾತನ್ನ ಕೇಳದೆ ಹೋದರೆ ಅವನು ತಲೆಯಾಗಿ ಎಂತಾವ ಬರ್ತಾವಪ್ಪ ಅಂದ್ರ ಕತ್ತೆ ಅಂತ ಗುಣಗಳು ಬರ್ತಾವ ಅಂತೇಳಿ ನಮ್ಮ ಮುತ್ತೆ ನೆನಪಿಡ್ಬೇಕು.